ಬೆಂಗಳೂರಿನಲ್ಲಿ ಒಂದು ಮರ ಬಿದ್ದು ಮನೆ ಮಂದಿ ಎಲ್ಲ ಲಾಕ್ ಆಗಿದ್ದಾರೆ. ಹೆಂಗದು? ಹೆಂಗೆ ಅಂತ ಅಂದ್ರೆ ಮನೆ ಬಾಗ್ಲು ಮುಂದೆನೆ ಮರ ಬಿದ್ದುಬಿಟ್ಟಿದೆಯಾ. 4 ಗಂಟೆಗಳ ಬಳಿಕ ಈಗ ಜಿಬಿಎ ಸಿಬ್ಬಂದಿ ಎಲ್ಲ ಬಂದು ಮರ ತೆರವು ಮಾಡಿದ್ದಾರೆ. ಪುಲಿಕೇಶಿ ನಗರ ಬಳಿಯ ಫ್ರೇಜರ್ ಟೌನ್ ನಲ್ಲಿ ನಡೆದಿರುವಂತಹ ಘಟನೆ. ಮನೆ ಬಾಗಿಲಿಗೆ ಮುರಿದು ಬಿದ್ದುಬಿಟ್ಟಿದೆ ಮರ. ನೋಡಿ ಅಲ್ಲಿ 3 ನಿವಾಸಿಗಳು ಮನೆಯೊಳಗೆ ಸಿಕ್ಕಾಕೊಂಡು ಹೊರಬರಕ್ ಆಗ್ತಾ ಇರಲಿಲ್ಲ, ಪರದಾಡ್ಬಿಟ್ರು. ಕಾರ್ಗಿರೆಲ್ಲ ಇದಾವೆ ಅಕ್ಕಪಕ್ಕನೆ. ಸದ್ಯ ಯಾರಿಗೂ ಏನೂ ಆಗಿಲ್ಲ ಅನ್ನೋದೇ ಇಲ್ಲಿ ಸಮಾಧಾನಕರ ಸಂಗತಿ. ಈಗ ಮನೆ ಮೇಲೆ ಮರ ಬೀಳ್ದಿತ್ತಿ ಮುಂದೆ ಬಿತ್ತು ಅನ್ನೋದಕ್ಕೆ ಸಮಾಧಾನ ಪಡ್ಕೊಬೇಕು. ಮರ ಬಿದ್ದು ಇವ್ರು 4 ಗಂಟೆ ನಮ್ಮನ್ನು ಲಾಕ್ ಮಾಡಿಬಿಟ್ರಲ್ಲ ಅನ್ನುವಂಥ ಸಿಟ್ಟು ಆಗಬೇಕು. ಪಾಪ ನಿವಾಸಿಗಳಿಗೆ ಗೊಂದಲ. ಆ ಕಾರಣಕ್ಕಾಗಿಯೇ ಕೊನೆಗೆ 10 ಕರೆದು GBI ಅವರೆಲ್ಲ ಬಂದು ಈಗಂತೂ ರಿಮೂವ್ ಮಾಡಿದ್ದಾರೆ ಅಂತೇಳಿ ತಿಳಿದು ಬರ್ತದೆ. ನೋಡಿ ಅಲ್ಲಿ ಆ ದೃಶ್ಯವನ್ನು ಕೂಡ ನೀವು ಇಲ್ಲಿ ಗಮನಿಸ್ಬೋದಾಗಿದೆ. ಆಮೇಲೆ ಸದ್ಯ ಅದೃಷ್ಟವಶಾತ್ ಅಲ್ಲಿ ಯಾವುದೋ ಎಲೆಕ್ಟ್ರಿಕ್ ಲೈನು ಮತ್ತೊಂದು ಏನಿಲ್ಲ. ಇದಿದ್ರೆ ದೊಡ್ಡ ಅನಾಹುತ ಆಗ್ಬಿಡೋದು. ಹಾಗಾಗಿ ಆಗಬಹುದಾಗಿದ್ದಂಥ ದೊಡ್ಡ ಅನಾಹುತ ಇಲ್ಲಿ ಕೂದಲೆಳೆ ಅಂತರದಲ್ಲಿ ಇವರೆಲ್ಲ ಬಚಾವಾಗಿದ್ದಾರೆ ಅಂತೇಳಿ ಸ್ವಲ್ಪ ಸಮಾಧಾನ ಪಡ್ಕೊಬೇಕಿದೆ ಅಷ್ಟೇ. ಆಮೇಲೆ GBI ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳಿಗೆ ಇದೊಂದು ಎಚ್ಚರಿಕೆಯ ಗಂಟೆ ಕೂಡ. ಯಾಕೆ ಎಚ್ಚರಿಕೆಯ ಗಂಟೆ ಅಂದರೆ ಮಳೆಗಾಲ ಶುರುವಾಗ್ತಾ ಇದೆ. ನೀವೆಲ್ಲ ಇನ್ನೂ ನಿದ್ದೆಲಿದ್ದೀರಾ. ಬರೀ ನಿದ್ದೆ ಅಲ್ಲ, ಗೊರಕೆ ಹೊಡ್ಕೊಂಡು ನಿದ್ದೆ ಮಾಡ್ತಾ ಇದ್ದೀರಾ. ಎದ್ದೇಳಿ. ಇನ್ನೂ ನೀವು ಸಿಲ್ಟು ಮತ್ತೊಂದು ಏನೂ ತೆಗ್ದಿಲ್ಲ. ಜನ ಫುಟ್ಪಾತಲ್ಲಿ ಓಡಾಡಕ್ಕೆ ಹೆದರ್ತಿದ್ದಾರೆ. ಮೇಲ್ಗಡೆಯಿಂದ ಸಣ್ಣ ಪುಟ್ಟ ಒಣಗಿದ ಕೊಂಬೆ ಎಲ್ಲ ಬೀಳ್ತಾ ಇದ್ದಾವೆ. ನಿಮ್ಮ ಯೋಗ್ಯತೆಗೆ ಆ ಕೊಂಬೆ ತೆಗಿಯೋಕ್ಕೂ ಕೂಡ ನಿಮಗೆ ಕೆಲಸ ಇನ್ನೂ ಟೈಮ್ ಸಿಕ್ಕಿಲ್ಲ ನಿಮಗೆ. ಇನ್ನು ಈ ಸಲ ಮೊನ್ನೆನೇ 7 ಜನ ತೀರ್ಕೊಂಡು ಆಗಿದೆ. ಇನ್ನೂ ಅದು ಎಷ್ಟು ಜನ ಜೀವ ಹೋಗ್ಬೇಕು ಅಂತ ಕಾಯ್ತಾ ಇದ್ದೀರೋ ಗೊತ್ತಿಲ್ಲ. ಅಟ್ಲೀಸ್ಟ್ ಈಗಾದರೂ ಎದ್ದೇಳಿ, ಬೇಗ ಕೆಲಸ ಮಾಡಿ. ವಿಕಾಸ್ ನಮ್ಗೆ ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡ್ಕೊಂಬೋಣ. ಪುಲಿಕೇಶಿ ನಗರದ ಫ್ರೇಜರ್ ಟೌನ್ನ ಮುನೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿ ಮರದ ಕೊಂಬೆ ಬಿದ್ದು 2 ಮನೆ ಒಳಗಡೆ ಇರತಕ್ಕಂತಹ ಕುಟುಂಬ ಹೊರಬರಲಾಗದಂತಹ ಪರಿಸ್ಥಿತಿಯಲ್ಲಿ ಇವತ್ತು ಸಿಕ್ಕಾಕೊಂಡಿದ್ದಂಥ ಪರಿಸ್ಥಿತಿ ಉಂಟಾಗಿತ್ತು. ಸದ್ಯ ಈಗ GBI ಅಧಿಕಾರಿಗಳೇ ಕರೆ ಮಾಡಿದ ನಂತರದಲ್ಲಿ ಸುಮಾರು 2-3 ಗಂಟೆಗಳ ನಂತರದಲ್ಲಿ ಬಂದು ಈಗ ಮರವನ್ನ ತೆರವು ಮಾಡ್ತಾ ಇದ್ದಾರೆ. ಒಂದು ಕಾರ್ ಕೂಡ ಜಖಮ್ ಆಗಿರುವಂಥದ್ದು ಮತ್ತು ಮನೆಯ ನೀರಿನ ಟ್ಯಾಂಕ್ ಕೂಡ ಜಖಮ್ ಆಗಿ ಮನೆಯಲ್ಲಿ ನೀರು ಕೂಡ ಇಲ್ಲ. ಮನೆಯ ಒಳಗಡೆ 2-3 ಗಂಟೆಗಳ ಕಾಲ ಲಾಕ್ ಆಗಿದ್ದಂಥ ಮಹಿಳೆ. ಸೊ ಭಯ ಆಯ್ತಾ? 2-3 ಗಂಟೆ ನೀವು ಹೊರಗಡೆ ಬರದಂತ ಪರಿಸ್ಥಿತಿ? ಹೌದು, ತುಂಬಾ ಭಯ ಆಯ್ತು. ಆಚೆ ಹೋಗಂಗಿಲ್ಲ, ಬರಂಗಿಲ್ಲ. ತುಂಬಾ ಕಷ್ಟ ಆಯ್ತು. ಅವ್ರು ಹೇಳ್ತಾರೆ, ಕೇಳ್ಕೊಳ್ಳಿ ಸ್ವಲ್ಪ. ಎಷ್ಟೊತ್ತಿಗೆ ಆಗಿರೋದು ಇದು ಘಟನೆ? 10 ಗಂಟೆ 10 ಗಂಟೆ ಬೆಳಗ್ಗೆ. ಫೋನ್ ಮಾಡಿದ್ರ GBI ದವ್ರಿಗೆ? ಫೋನ್ ಮಾಡಿ ಎಷ್ಟೊತ್ತಾದ್ಮೇಲೆ ಬಂದ್ರು? ನಾವು ಮಾಡಿಲ್ಲ, ಆಚೆ ಇರೋರು ಮಾಡಿದ್ರು. ನಾವು ಆಚೆ ಬರೋಂಗಿಲ್ಲ. ಪರಿಸ್ಥಿತಿ ಡೋರ್ ಓಪನ್ ಮಾಡಿದ್ರೆ ನೋಡಿ ಈ ತರ ಅವರೆಲ್ಲ ಮಾಡಿ ಆಮೇಲೆ ಬಂದ್ರು. ತುಂಬಾ ಕಷ್ಟ ಆಯ್ತು ಅನ್ಸುತ್ತೆ. ಬಿಕಾಸ್ ನೀರಿಲ್ಲ, ಕರೆಂಟ್ ಇಲ್ಲ. ಈಗಲೂ ನೀರಿಲ್ಲ, ಕರೆಂಟ್ ಇಲ್ಲ, ಏನಿಲ್ಲ. ಸುಮ್ಮನೆ ಹಂಗೆ ಕೂತಿದೀವಿ. ಇದೆಲ್ಲ ಕ್ಲಿಯರ್ ಆದ್ಮೇಲೆ ಒಂದೊಂದಾಗಿ ನೋಡ್ಬೇಕಪ್ಪ. ಇದಕ್ಕಿದ್ದಂಗೆ ಮರ ಬಿದ್ದಿದೆ. ಒಂದ್ ವೇಳೆ ತೀರಾ ಡ್ಯಾಮೇಜಸ್ ಗಳು ಆಗಿದೆ, ಎಲ್ಲ ಹೊರಗಡೆ ನಿಂತಿದ್ದ ಸಮಯದಲ್ಲ ಆದ್ರೆ ಕಷ್ಟ ಆಗಿರೋದು. ಹೌದೌದು, ಇನ್ನು ಏನು ಗೊತ್ತಿಲ್ಲ. ಮೇಲೆ ಎಲ್ಲ ಹೋಗಿ ನೋಡಿದ್ರೇನೆ ಗೊತ್ತಾಗುತ್ತೆ ಯಾವ್ದಾವ್ದು ಡ್ಯಾಮೇಜ್ ಆಗಿದೆ ಅಂತ. ಇವಾಗ ನೀರು ಬರ್ತಾ ಇಲ್ಲ, ನೀರಿಲ್ಲ. ನೀರು ಒಂದು ತೊಟ್ಟು ನೀರಿಲ್ಲ. ಹಾ, ಒಡ್ದೋಗಿ ಟ್ಯಾಂಕ್ ಎಲ್ಲ ನೀರೆಲ್ಲ ಹೋಯ್ತು ನಮ್ದು. ಸುಮಾರು ಒಂದು 2-3 ಗಂಟೆ ಒಳಗಡೆನೆ ಸಿಕ್ಕಾಕೊಂಡಿದ್ರಿ. ಭಯ ಆಯ್ತಾ? ಭರ್ಪೂರ್ ಭಯ ಆಯ್ತು. ಏನಂದ್ರೆ ಇದು ಕರೆಂಟ್ ಇಲ್ಲ, ಏನ್ ನೀರು ಇಲ್ಲ, ಇವು ಎಲ್ಲ ಮುರಿದು ಹೋಗೈತಿ. ಪೂರಾ ತ್ರಾಸ ಆಗೈತ್ರಿ ಹಮಾರಿಗೂ. ಇಸ್ಲಿ ಈಗ ನೀರು ಕರೆಂಟ್ ಏನೂ ಇಲ್ಲ, ಏನೂ ಇಲ್ಲ. ತುಂಬಾ ತ್ರಾಸ ಆಗೈತಿ. ಮನೆಯಲ್ಲಿ ಪೇಷಂಟ್ ಯಾರು ಇದ್ದಾರ? ಪ್ರೆಗ್ನೆಂಟ್ ಇದಾರ. ಅವರಿಗೆ ತುಂಬಾ ತ್ರಾಸ ಆಗ್ತೈತಿ. ಹಾ, GBI ದವರು ತುಂಬಾ ಲೇಟ್ ಆಗಿ ಬಂದ್ರಂತ ಅನ್ಸುತ್ತಲ್ಲ? ಎಷ್ಟು ಪೂರ್ಣ 3-4 ಗಂಟೆ ಆಯ್ತ್ರಿ ಬಿದ್ದು. ಹಾ ಆಮೇಲೆ ಬಂದಾರ. ಏನು ಉಪಯೋಗ ಇಲ್ಲ ಇದು. ಹಂಗೆ ಮಾಡಿದ್ರೆ ಯಾರು ಇದು ಹೋಗ್ಬೇಕ್ರಿ? ಪೂರಾ ಕಷ್ಟ ಆಗ್ತೈತ್ರಿ. ಅವ್ರು ಪ್ರೆಗ್ನೆಂಟ್, ಅವರಿಗೆ ಎಷ್ಟು ತ್ರಾಸ ಆಗ್ತೈತಿ. ಅದ್ರಲಿಕ್ಕೆ ಅವರಿಗೆ ಲೈಟ್ ವಗರ ಬೇಕು. ಏನೂ ಇಲ್ಲ, ನೀರಿಲ್ಲ, ಲೈಟ್ ಇಲ್ಲ. ಮಗ ಏನು ಮಾಡಬೇಕು ನಾವು? ಅದು ನಮ್ಮದು ಬಬಿತಾ ಗಾಂಧಿ ವಿಂದು. ಗಮನಿಸ್ತಾ ಇದ್ದೀವಿ, ಇಲ್ಲಿ ಸಿಕ್ಕಾಕೊಂಡಿದ್ದಂಥ ಮಹಿಳೆಯರು ತುಂಬ ಭಯ ಪಟ್ಟಿದ್ದಾರೆ. ಯಾಕಂತ ಹೇಳಿದ್ರೆ ಗರ್ಭಿಣಿ ಮಹಿಳೆ ಕೂಡ ಮನೇಲಿರ್ತಕ್ಕಂಥದ್ದು. ಅವರಿಗೆ ಈಗ ಕರೆಂಟ್ ಇಲ್ಲ, ನೀರಿಲ್ಲ. ಸೊ ಎಲ್ಲವೂ ಸಮಸ್ಯೆ ಆಗಿದೆ. GBI ಅರಣ್ಯ ಘಟಕದ ಅಧಿಕಾರಿಗಳು ಸುಮಾರು 2-3 ಗಂಟೆಗಳ ತಡವಾಗಿ ಬಂದು ಈಗ ಮರವನ್ನು ತೆರವು ಮಾಡ್ತಿರುವಂಥದ್ದು. ಸೊ ಹಾಗಾಗಿ ತುಂಬ ಕಷ್ಟ ಆಯಿತು ಮತ್ತು ಶೀಘ್ರವಾಗಿ ಅವರು ಮಾಡಬೇಕಿತ್ತಂತಕ್ಕಂಥ ಆಕ್ರೋಶವನ್ನು ಇಲ್ಲಿಯ ಸ್ಥಳೀಯರು ವ್ಯಕ್ತಪಡಿಸ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ಗುರುಚರಣ್ ಸಿಂಗ್ ಜೊತೆ ವಿಕಾಸ್ TV9 ಬೆಂಗಳೂರು.